ತೆಗೆದಿರಿಯಾ? ನಾವು ವೀಡಿಯೋ ಮಾಡ್ಕೊತಾ ಇದ್ದೀವಿ. ದಿಸ್ ಇಸ್ ಡೇ 46. ನಮಗೆ ಇವಾಗ ಈ ಹೊಳೆನ ದಾಟಿ ಆ ಕಡೆ ಸೈಡ್ ಹೋಗೋಕೆ ಹೇಳಿದ್ರು. ಬಟ್ ನಮ್ಗೇನು ಸಿಗ್ತಲ್ಲ ಅಂತಂದರೆ ಅಲ್ಲಿ ನೋಡಿ ಅವ್ರಿಗೇನೆ ಇವಾಗ ಇಲ್ಲಿ ಗಂಟ ಅವರೇ ಪ್ಯಾಂಟ್ ಎಳೆದಿಟ್ಟವ್ರೆ, ಆದರೂ ಅಲ್ಲಿ ಗಂಟ ನೀರು ಹರಿತಾ ಐತೆ. ನಮ್ಗೆ ಇವಾಗ ಅಲ್ಲಿ ಗಂಟೆಲ್ಲ ಹೋಗೋಕ್ಕಾಗಲ್ಲ ನೋಡಿ ಈ ಥರ. ಸೊ ನಾವು ಇವಾಗ ನಮಗೆ ಸೋಲಾರ್ ಹತ್ರ ಹೋಗೋಕೆ ಹೇಳಿದ್ರು, ಸೆಕೆಂಡ್ ಬ್ಯಾಟ್ರಿ ಹತ್ರ ಹೋಗೋಕೆ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನೀರು ಅಷ್ಟು ಹರಿತಾ ಇರೋದ್ರಿಂದ ಕಲ್ಗಳ ಮೇಲೆ ಕಾಲಿಟ್ಟು ಜಾರ್ ಬಿದ್ದರೆ ನಾವು ಎಲ್ಲಿ ವಾಪಸ್ ನಿಂತ್ಕೋತೀವಿ ಅನ್ನೋದು ಬೇರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವಿವಾಗ ಇಲ್ಲಿ ನೋಡಿ ಇಲ್ಲಿ ನೀರು ಇಷ್ಟೊಂದು ಐತೆ. ಸೊ ಇವಾಗ ಇಳಿದು ಇಲ್ಲದೆ ಇರೋ ತಾಪತ್ರಗಳು ಬೇಡ ಅಂತ ನಾವು ಅದಕ್ಕೇ ಇವಾಗ ಕ್ಯಾನ್ಸಲ್ ಮಾಡಿದೋ ಪ್ಲ್ಯಾನ್ನ. ನಾವಿವಾಗ ಅದಕ್ಕೆ ಫೋಟೋ ತೊಗೊಂಡಿದ್ದೀವಿ. ಇನ್ನೂ ಬೇಕು ಅಂತಂದರೆ ನನ್ನ ಹತ್ರನೇ ಇವಾಗ ವೀಡಿಯೋ ಐತೆ, ನಾನು ವೀಡಿಯೋನೂ ಮಾಡ್ಕೊಂಡಿದ್ದೀನಿ. ಅವ್ರು ಇಳಿದು ನಡ್ಕೊಂಡು ಹೋಗ್ತಿದ್ದೆ, ವೀಡಿಯೋ ಮಾಡಿದ್ದೀನಿ. ಅವೆರಡೂ ಆಗುತ್ತೆ. ನೋಡೋಣ ವಾಟ್ ವಿಲ್ ಡೂ. ಸಾರಿ, ನಾವು ಅಲ್ಲಿ ಹೇಳ್ಕೊತೀವಿ ಹಿಂಗೆ ಆಗ್ತಾಯಿಲ್ಲ ಅಂತ ಒಂದು ಮಾತು ಹೇಳ್ಕೊತೀವಿ ಅಷ್ಟೇ, ದಟ್ಸ್ ಇಟ್. ಬೇರೆ ಏನೂ ಇಲ್ಲ. ಬಟ್ ಕಷ್ಟ. ಸೊ ನಾವಿವಾಗ 46ನೇ ದಿನ ಇವಾಗ ಈ ಥರ ಹೇಳ್ಬಿಟ್ಟು ಇವಾಗ ಕ್ಯಾಂಪ್ಗೆ ಹೋಗ್ತೀವಿ. ಇವಾಗ ಬೇರೆ ಎಲ್ಲರೂ ಹೋಗಿ ಕೇಳ್ತಾರೆ, ಅಲ್ಲಿಗೆ ನಾವು ಹೋಗ್ತೀವಿ. ದಿಸ್ ಇಸ್ ಡೇ 46 ಅಷ್ಟೇ. ಕಂಟಿನ್ಯೂ ಮಾಡ್ತೀನಿ. ನನ್ನ ರೈನ್ ಕೋಟ್ನ ಅಲ್ಲಿ ಇಟ್ಬಿಟ್ಟೆ, ಅದೇನಾಗಲ್ಲ ಅಂತ ಅಷ್ಟೇ. ಮಳೆ ಏನು ಇವಾಗಿಲ್ಲ. ಸೊ ಇವಾಗ ಹಿಂಗೆ ಇದರಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ನಾನು ಕುತ್ಕೊಂಡಿದ್ದೀನಾ. ಇಲ್ಲಿಂದ ಫ್ರಂಟ್ ತೋರಿಸ್ತೀನಿ, ಮಸ್ತಾಗೈತೆ. ಈ ಆ್ಯಂಗಲ್ ಇಷ್ಟೇ ಆ್ಯಂಗಲ್ ನನಗೆ ಕಾಣಿಸೋದು, ಜಾಸ್ತಿ ಕಾಣಿಸಲ್ಲ. ಹಿಂಗೆ ಬಗ್ಬೇಕು, ಇಲ್ಲಾಂದರೆ ಇಷ್ಟು ಕಾಣಿಸ್ದಾಗ. ಬಟ್ ಒಂದು 10 ನಿಮಿಷ ಹಿಂಗೆ ಕೂತಿದ್ಬಿಟ್ಟು ಹೋಗೋಣ ಅಂತಂದೆ. ಅವ್ರೂ ಸರಿ ಆಯಿತು ಕೂತ್ಕೋ ಅಂತಂದು. ಏನೋ ಒಂಥರ ನೀರು ನೋಡೋಕೆ ಚೆನ್ನಾಗೈತೆ. ಇವಾಗ ಫೋಟೋಸ್ ತಗೊಂಡು ಹಿಂಗೆ ಹಿಂದೆಯಿಂದ ಫೋಟೋ ತೊಗೊಂಡು ಇವಾಗ ವಾಪಸ್ ಹೋಗ್ತೀವಿ. ಅಣ್ಣ ಎಲ್ಲರೂ ಒಂದು ಪೋಸ್ ಕೊಡಿ. ತಗೊಂಡಾಯ್ತು ಬಿಡಿ, ನಾನು ಅಷ್ಟೇ ಹಂಗೆ ಡೈರೆಕ್ಟಾಗಿ ಇದರಲ್ಲೇ ತಗೋಬಿಟ್ಟೆ. ಬೇರೆ ಇನ್ನೇನಾರು ಹೇಳಬೇಕು ಅಂತಂದರೆ 46ನೇ ದಿನ ಅಂಥ ಇಂಟ್ರೆಸ್ಟಿಂಗಾಗಿ ಏನೂ ಇಲ್ಲ. ಇವತ್ತು ಮಳೆ ಒಂದು ಸ್ವಲ್ಪ ಕಡಿಮೆ ಐತೆ ಅಷ್ಟೇ. ಹೋಳಿ ಹೇಳ್ದಂಗೆ ಇದು ಈ ವಿಡಿಯೋನೆಲ್ಲ ನೀನು ಯಾವಾಗ ನೋಡ್ತಾರೋ ಗೊತ್ತಿಲ್ಲ, ಆದರೆ ಎಲ್ಲ ವೀಡಿಯೋನೂ ಕಂಟಿನ್ಯೂಸಾಗಿ ವಾಚ್ ಮಾಡ್ತೀನಿ ಅಂತ ಹೇಳೋನೆ, ಒಂದು ವೀಡಿಯೋನೂ ಬಿಡೋಲ್ಲ ಅಂತ. ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಏನೋ ಅಂತ ಗೊತ್ತಿಲ್ಲ. ಹೋಳಿ ಹೇಳ್ದಂಗೆ ಬೇರೆ ಕಂಟೆಂಟ್ಗಳನ್ನ ಯೋಚಿಸ್ತಾ ಇದ್ದೀನಿ, ಅದನ್ನು ಬರೆದು ಒಂದು ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೀನಿ. ಹೋಳಿ ದಿಸ್ ಈಸ್ ಓನ್ಲಿ ಫಾರ್ ಯು. ನೋಡೋಣ ಎಷ್ಟಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇನ್ಮೇಲಿಂದ ಆ ಥರ ಕಂಟೆಂಟು ಚೇಂಜ್ ಮಾಡಿ ಹಾಕೋಣ ಅಂತ ಇದ್ದೀನಿ. ಎನಿವೆ ನೋಡಬೇಕು. ಇವಾಗ ನೀರು ನೋಡಿ, ಸಂಭವ ಏನು ಅಂತಂದರೆ ನಾನು ಫೋನ್ ನೋಡ್ಕೊಂಡು ಕೂತಿದ್ದೆ. ಇವಾಗ ನೋಡಿದ್ರೆ ಗಾಳಿ ಮಾತ್ರ ಮಸ್ತು ಹೊಡಿತಾ ಇದೆ, ತುಂಬ ಜೋರಾಗಿ ಹೊಡಿತಾ ಇತ್ತು. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ತುಂಬ ಜೋರಾಗಿ ಹೊಡಿತೈತೆ. ಸೊ ಒಂಥರ ಗಾಬರಿ, ಮರ ಗಿರ ಎಲ್ಲಿ ನನ್ನ ಮೇಲೆ ಬಿದ್ದಿದ್ರೆ ಸತ್ತಿಗಿತ್ತು ಹೋಯ್ತೀನಿ ಅನ್ನೋ ಭಯ ಒಂದು ಕಡೆ. ಸೊ ಹೋಗೋಣ ಅಂತ ಇದ್ದೀನಿ, ಹೋಯ್ತೀನಿ.